ಇನ್ನು ಬೆಂಗಳೂರಿನ ಕುರಿತ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. ಉಜ್ಬೇಕಿಸ್ತಾನ ಮೂಲದ ಮಹಿಳೆ ಜರೀನಾ ಕೊಲೆ ಪ್ರಕರಣದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಸ್ಸಾಂ ಮೂಲದ ರಾಬರ್ಟ್ ಹಾಗೂ ಅಮೃತ್ ಜರೀನಾ ಇದ್ದ ಖಾಸಗಿ ಹೋಟೆಲ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ರು. ಈ ಇಬ್ಬರು ಹಣ ಹಾಗೂ ಮೊಬೈಲ್ ಫೋನ್ಗಾಗಿ ಮಹಿಳೆಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿರುವುದು ತನಿಖೆ ವೇಳೆ ಹೊರಬಿದ್ದಿದೆ. ಶೇಷಾದ್ರಿಪುರಂ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರು ಆಗಾಗ ಟ್ರಾಫಿಕ್ ವಿಚಾರವಾಗಿ ಸದ್ದು ಮಾಡ್ತಾನೆ ಇರುತ್ತೆ. ಇದೀಗ ರಾಜೇಶ್ ಎಂಬಾತ ಸರಿಯಾದ ಸಮಯಕ್ಕೆ ಕ್ಯಾಬ್ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಬೆಂಗಳೂರಿಗಿಂತ ಅಸ್ತವ್ಯಸ್ತವಾದ ನಗರ ಇನ್ನೊಂದಿಲ್ಲ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾನೆ. ಬೆಂಗಳೂರು ಭ್ರಷ್ಟ ನಗರ ಕೂಡ. ಆಟೋ ಚಾಲಕರಿಂದ ಹಿಡಿದು ಊಬರ್ ಚಾಲಕರವರೆಗೆ ಎಲ್ಲರೂ ಭ್ರಷ್ಟರು ಅಂತ ಬರೆದುಕೊಂಡಿದ್ದಾನೆ. ಇಷ್ಟ ಇಲ್ಲದಿದ್ರೆ ನಗರವನ್ನ ಬಿಟ್ಟು ಹೋಗುವಂತ ಕಾಮೆಂಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಗೋಬಿ ಮಂಚೂರಿಯನ್ನಲ್ಲಿ ಹಾಕಲಾಗುತ್ತಿದ್ದ ಬಣ್ಣ ಹಾಗೂ ಟೇಸ್ಟಿಂಗ್ ಪೌಡರ್ ಅನ್ನ ನಿಷೇಧಿಸಿ ಆದೇಶ ಹೊರಡಿಸಿದೆ. ಈ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಗೋಬಿ ಮಂಚೂರಿಯನ್ ಮಾರಾಟ ಗಣನೀಯವಾಗಿ ತಗ್ಗಿದೆ ಅಂತ ಬೀದಿ ಬದಿ ವ್ಯಾಪಾರಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಗೋಬಿ ಮಂಚೂರಿ ತಿನ್ನುವುದಕ್ಕೆ ಸಿಟಿ ಮಂದಿ ಹಿಂದೇಟು ಹಾಕ್ತಿದ್ದಾರೆ ಅಂತ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದ್ದಾರೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಬಾಲಕಿಯ ಕನಸನ್ನ ಪೊಲೀಸರು ಈಡೇರಿಸಿದ್ದಾರೆ. ಗಾಲಮ್ಮ ಎಂಬ ಬಾಲಕಿ IPS ಮಾಡುವ ಕನಸನ್ನ ಕಂಡಿದ್ರು. ಆದರೆ ಸಣ್ಣ ವಯಸ್ಸಿನಲ್ಲೇ ಕ್ಯಾನ್ಸರ್ಗೆ ತುತ್ತಾಗಿದ್ದು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗಾಗಿ ಬಾಲಕಿಯನ್ನ ಒಂದು ದಿನದ ಪೊಲೀಸ್ ಅಧಿಕಾರಿ ಮಾಡಿ IPS ಕನಸು ಈಡೇರಿಸಿದ್ರು. ಬೆಂಗಳೂರು ಪೂರ್ವ ವಿಭಾಗದ DCP ದೇವರಾಜ್ ಬಾಲಕಿಗೆ ಪೊಲೀಸ್ ಗೌರವ ಸಲ್ಲಿಸಿದ್ರು. ಲೋಕಸಭೆ ಚುನಾವಣೆ ಹಿನ್ನೆಲೆ ಮತದಾರರನ್ನ ಸೆಳೆಯಲು ಕಾಂಗ್ರೆಸ್ ಭರಪೂರ ಆಫರ್ಗಳನ್ನ ನೀಡ್ತಾ ಇದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಲಕ್ಷ್ಮೀದೇವಿ ನಗರದಲ್ಲಿ ಸಂಸದ DK ಸುರೇಶ್ ಬೆಂಬಲಿಗರು ಮಹಿಳೆಯರಿಗೆ ಉಚಿತ ಸೀರೆಯನ್ನ ವಿತರಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಉಚಿತ ಸೀರೆ ಪಡೆಯಲು ಮಹಿಳೆಯರು ಸುಮಾರು ಅರ್ಧ ಕಿಲೋಮೀಟರ್ ದೂರದವರೆಗೂ ಕ್ಯೂ ನಿಂತಿದ್ದು ಕಂಡುಬಂತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.